ಬಸ್ನಾಗ ಇದ್ದಾಗ ಅನ್ ಫೋನ್ ಹಚ್ಚಿದ್ನಿ ವೈನಿ. ಹಿಂಗವಾ ಅರ್ಜೆಂಟು ಬ್ಯಾಂಕ್ನಾರ ಏನೋ ಸಹಿ ಮಾಡೋದೈತಿ, ಬರಬೇಕ್ರಿ ನೀವು ಅಂತಂದು ಹಿಂಗಂದ್ರವಾ ಕಮ್ಲ. ಮನೆಗೆ ಫೋನ್ ಹಚ್ಚಿ ನಿಮ್ಮ ವೈನಿಗೆ ಹೇಳ್ತೀನಿ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿ ನಿಂದಿರಿ ಅಂತ ಫೋನ್ ಹಚ್ಚಿದ್ದ ಅನ್ನ. ಬ್ಯಾಡ ನಾವು ಹೊಕ್ಕಿವಾಳ ಮತ್ತು ಮನೇಲಿದ್ದ ಸುಳ ಏನಲ್ದ ಬರ್ತಾರ, ಬ್ಯಾಡ್ ತೊಗೊಂಡು ಹೊಕ್ಕಿವಿ ಅಂತಂದು ಮತ್ತು ರಿಕ್ಷಾ ಇದ್ದವು ಇವ್ರು ಮ್ಯಾಗಿನೋನಿ ಶಂಕರ ಒಕ್ಕಾರ ಮಗ ರಿಕ್ಷಾ ತೊಗೊಂಡನ ವೈನಿ. ಅವ ಹುಡುಗ ಮತ್ತು ಗೊರ್ತು ಹಿಡಿದು ಬರ್ರಿ ಯಾಕಾರ ಬಿಡ್ತಾನೆ ನೀವು ಮನೆಗೆ ಅಂತಂದು ಮತ್ತು ಆಟೋದ ಬಿಟ್ಟು ಹೋತು ಪಾಪ. ಹ್ಞೂ ಹಚ್ಚಿದ್ರೆ ಹಿಂಗೆ ಅಂತಂದ್ರೆ ನಾನು ಬರೋದಕ್ಕೆ ನೀವು ಬಂದ ಬಿಟ್ರಿ. ಅವ್ರು ದೌಡರ್ ಫೋನ್ ಹಚ್ಬೇಕಿಲ್ಲ ನಿಮ್ಮ ಅಣ್ಣ. ಹಂಗೆ ಬ್ಯಾಂಕ್ನಾಗ ವಾಸ ಈಸೈ ಅಂತ ನಿಂದಿರ್ತಾರ, ಹಂಗಾಗಿ ಫೋನ್ ಹಚ್ಚೋದು ತಡ ಮಾಡ್ಯಾನ. ನೀವು ಪಾಪ ಮನೆ ಅಂತಕ್ಕೆ ಬಂದ ಬಿಟ್ರಿ. ರಿಕ್ಷಾ ತೊಗೊಂಬಂದಿರಲ್ಲ ನೀವು, ಅದಕ್ಕೆ ದೌಡ್ ಬಂದಿರಿಲ್ಲ ತಂದ್ರೆ ಬಸ್ ಸ್ಟ್ಯಾಂಡಿಗೆ ನೀವು ಹಿಂಗೆ ಬರೋದಕ್ಕೆ ನಾ ಹಿಂಗೆ ಬರೋದಕ್ಕೆ ನೆವರಾಕಿತ್ತು. ಯಾಕೆ ತೀಸೋರ್ಗೆ ಬಿಟ್ಟಿಯಲ್ಲ ಹಾಗೆ ಲಕ್ಷ್ಮಿ ನಾ ಎಲ್ಲಿ ಸರ್ಬೇಕೇವ ಹಾಗೆ ಹಂಗೆ ಅದೇನು ಇದ್ದಂಗೆ ಯಾವಾಗಾರ ಒಮ್ಮೆ ನೋಡ್ತಿರಲ್ಲ ಅದಕ್ಕೆ ಹಂಗೆ ಅನಿಸ್ತತಿ. ನಿಂದು ಹೆಂಗೆ ನಡೆದತ್ವ ಅಭ್ಯಾಸ ಲಕ್ಷ್ಮಿ? ಚಲೋ ನಡೆದತ್ ನೋಡತ್ತೆ ಎಲ್ಲ ಅಭ್ಯಾಸ. ಮಾವ ಆರಾಮದಾನ? ಬಾದಿನ ಅಥವಾ ಇವ ಮಾವನ್ ನೋಡ್ಲಾರ್ದ ಏನು ಆರಾಮ್ ಬಿಡ. ಇವ ಬರೇ ಕಾಲು ಅಂತಾರೆ ಯಾಕಂಬ್ಲ. ಒಟ್ಟು ನಡುವೆ ಒಂದಿಟ್ಟು ಮಳೆ ಆಗಿತ್ತಲ್ಲದು, ಒಟ್ಟು ಜಾರಿ ಪೆಟ್ಟು ಬಿದ್ದು ಪೆಟ್ಟು ಹಚ್ಕೊಂಡಾರ ನೋಡಿ ಮನ ಕಾಲಿಗೆ. ಯಾಕ್ರಿ ಹೇಳೇ ಇಲ್ಲಲ್ಲ ನೋಡುವ. ಈಗ ಇಷ್ಟು ದಿನದ ಮ್ಯಾಗ ಹೇಳಿದ್ರೆ ಹಿಂಗೆ ಹೆದರ್ಕೊಳಕತ್ತಿ ನೀನು. ಆಗ ಹೇಳಿದ್ರೆ ಮತ್ತೆ ಹೆದರ್ತಿ ಅಂತೇಳಿ ನಿಮ್ಮ ಅಣ್ಣಾರು ಹೇಳಕ್ಕೆ ಹೋಗ್ಬಿಡ್ಕಂಬ್ಲಾಗ ಸುಳ್ಳ ರಾವದಂಗೆ ಅಕ್ಕಳಕ್ಕೆ ಮತ್ತು ಹೇಳಕ್ಕೆ ಹೋಗ್ಬಿಡ ಅಂತಂದ್ರು, ಅದಕ್ಕೆ ಹೇಳಿಲ್ಲ ನಾವು. ಬಾಣ ಹೋಗಿತ್ತನ್ರಿ ವೈನಿ ಕಾಲು ಹನ್ನೊಂದು ಮುನೇವ. ಅದೊಂದಿಟ ಬಾತ ಬಿಟ್ಟಿತ್ತದು ಮನ್ಕಾಲಿ ಪೆಟ್ಟು ಹತ್ತಿ ಬಿಟ್ಟದ, ಕಲ್ಲು ಬಡದ್ ಬಿಟ್ಟೈತೆ. ಅದು ಹಿಂಗೊಮ್ಮೆ ಮನ್ಕಾಲು ಹಚ್ಚಾರಲ್ಲ, ಈಗ ಆರಾಮಾಗೈತಿ. ನಡುವೆ ಒಂದು 15-20 ದಿನ ಬಾ ತ್ರಾಸ ಮಾಡ್ಕೊಂಡ್ರೆ ಕಾಲು. ಹೇಳ್ಯಾರ ಹೇಳ್ಬಾರ್ದನ್ರಿ ವೈನಿ ಗ್ರಿ ಹೇಳಿದ್ರೆ ಏನಾಕಿತ್ತು. ಜೀವ ಮರ ಅನ್ನಕತ್ ನೋಡ್ರಿ ಕೇಳಿ. ಮತ್ತೆ ಈಗ ಒಂದು 2 ತಿಂಗಳು 3 ತಿಂಗಳು ಒಪ್ಪತ್ತಾತವ. ಈಗ ಆರಾಮಾಗ್ಯಾರ. ಬಾದಿನ ಆತದ ಒಂದು 3 ತಿಂಗಳದ ಮ್ಯಾಗ ಆತು ನೋವು ಕಾಲು ನೋವಾಗಿ. ಇವೆಲ್ಲ ಒಂದಿಟ್ಟು ನೋವು ಕಮ್ಮಿ ಆಗೈತಿ. ಈ ರತ್ನ ಬೇಯಾಕತ್ಲು ನಡಿಯಪ್ಪ ನೀ ಹಂಗೆ ಇಲ್ಲೇ ತೋರ್ಸ್ಕೊಂತ ಕುಂದ್ರಬೇಡ, ಗುಳಿಗೆ ತೊಗೊಂತ ಕುಂದ್ರಬೇಡ, ಕಮ್ಮಿ ಆಗೋದಿಲ್ಲ ನಡಿ ಪ್ಯಾಟಿಗೆ ತೋರ್ಸ್ಕೊಂಬರ್ನ ಅಂತೇಳಿ ಮತ್ತು ಅಲ್ಲೇ ಕಾಲೇಜಿಗೆ ಹೊಕ್ಕಾಲ ಚೀಟಿ ಮಾಡಿಸಿದ್ಲಿಕ್ಕಿನ ಆಯ್ತಾಗಿಂದ ನಿಮ್ಮ ಅನ್ನಾರ್ ಕರ್ಕೊಂಡು ಹೋಗಿದ್ನೆ ದೌಡಮಂತ ಪಾಳ್ಯಕ್ಕೆ. ಮತ್ತೆಲ್ಲ ತೋರಿಸಿ ಬಂದ್ವಿ. ಅವ್ನು ಇಂಜೆಕ್ಷನ್ ಮಾಡಿದ್ರು, ಮತ್ತು ಏನೋ ಮಲಾಮ ಕಾಲಿಗೆ ಹಾಕೊಳ್ಳೋ ಪಟ್ಟಿ ಅವ್ನು ಕೊಟ್ಟಿದ್ರು. ಆರಾಮಾಗ್ಯಾರ ಈಗ. ಮನ್ಯಾಗೆಲ್ಲರೂ ಆರಾಮದಾರವ? ನಿಮ್ಮ ಅತ್ತಿಯಾರು ನೀಲ ನಿಮ್ಮ ಮೈದ್ನ ಇವ್ರು ಅಳಿಯಾರು ಅದು ಹೆಂಗಾರ್ದಾರ? ಆರಾಮದಾರಲ್ಲ? ಅಪ್ಪೆ ಅವ್ನು ಬಂದಿದ್ರೆ ಆಕಿತ್ತು, ಭಾಳ ದಿನ ಆಯ್ತು ಭೇಟಿನೇ ಆಗಿಲ್ಲ. ಎಲ್ಲರೂ ಆರಾಮದಾರ ನೋಡ್ವೈನಿ. ಏನೋ ಪರೀಕ್ಷೆ ಅದಾವಂತವ, ಹಂಗಾಗಿ ಹೋಗಿ ಬರ್ರಿ ನೀವು ಅಂತಂದ. ಮತ್ತು ಅವ್ನ ಸಂಬಂಧ ನಿಂತ್ವಿ ಅಂದ್ರೆ ಮತ್ತೆ ನಮ್ದು ಏನಾರು ಈಗ ಮತ್ತೆ ಕಡ್ಲಿ ಸುಗ್ಗಿಯದು ಚಲೋ ಅದು ಕೇಳೋದು ಹೊಲ್ದಾಗಿಂದಂದ್ರೆ ಮತ್ತೆ ನನಗೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ಬೇಡ ಬೇಡ ಸರಿ ನೀವು ಫೋನ್ ಜೀವನ ನಡ್ಸಾಕತ್ತದ ಬರ್ರಿ ಅಂತಂದ್ರಲ್ಲ. ಅತ್ತಿಯಾರು ಬ್ಯಾಡವಾ ಬಾ ದಿನ ಆತು ಹೋಗೇ ಬಾ ನೀನು ಅನ್ನಕತ್ರ. ನೀಲಾನು ಹೋಗಕ್ಕ ಒಂದು 15-20 ದಿನ ಇದ್ದು ಬಾ, ಇನ್ನು ಸುಗ್ ಚಲೋ ಆಗಿಲ್ಲಕ್ಕ ಇದ್ದು ಬಾ ಆರಾಮ ಅಂತಂದ. ಆತು ಬಿಡುವ ಹಂಗಾರೆ ಹೋದಕ್ಕೆ ಬರ್ತೇನೆ ಅಂತ ಈಕಿದು ಒಂದು ಸುಟ್ಟಿ ಬಿಡ್ತಾರೆ. ಲಕ್ಷ್ಮೀ ಅದೊಂದು ಚಲೋ ಆತು ನಂಗೆ ಕರ್ಕೊಂಬರಕ್ಕೆ. ಸರ ಅತ್ತಿ ಏನಾರು ಬರ್ತೇನೆ ಅಂತ ಬಿಟ್ಟಿಲ್ಲ ಅಂದ್ರೆ ನಾ ಮಾತಾಡ್ಸಿದ್ದೆ ಅಲ್ಲ ನೋಡು ಅತ್ತಿನ. ಸೊಸಿ ಬಂದೇನಲ್ಲವ ನೀನ ನೋಡಿ ಬಿಸಿ ಬಿಸಿ ಅದು ಅತ್ತಿನ ಕುಂದ್ರಿಸಿ ನೀನ ಮಾಡಿ ಹಾಕೋದು ಈಗ ಅಡುಗೆ ಎಲ್ಲ ನನಗೆ. ಯಾಕೆ ಹೊಲ್ದವ ಮಾಡಿ ಹಾಕ್ತಾಳ ಆರಾಮ್ ತಗೋ ನೀನು. ಅಲ್ಲಿ ಬ್ಯಾಸ್ರ ಹೊತ್ತು ಬಂದಿರ್ತೀನಿ, ಏನು ಮಾಡಕ್ಕೆ ಹೋಗ್ಬಿಡುವ ಆರಾಮ್ ತಗೋಕಂಬ್ಲ ಏನು. ಹಂಗೆ ನಾವು ಹಂಗೆ ಮನ್ಯಾಗ ಇರೋದು ಅದು ಕೆಲಸ ಬಿಡಿಸ್ಬೇಡ ನೀನು, ಆರಾಮ್ ಕುಂದ್ರು ಅಲ್ಲಿ ಮಾಡಿ ಬೆಸತ್ತಿರ್ತೀರಿ. ನಮ್ಕಿನ್ನ ಹೆಚ್ಚು ದಂಡಿನ ಮಣಿ ಆಕತ್ ನಿಮ್ದಲ್ಲಿ ಗಡಿಗೆ ಹೊಲ್ದನ್ ಕೆಲಸ. ಹೈನ ಮತ್ತೆ ತೊಗೊಂಡಿರೇನವ ಆಕಳ? ಅದು ಏನು ತೊಗೊಂಡಿಲ್ವಾ ವೈನಿ? ನಿಮ್ದೇನು ಹೈನ ಮತ್ತು ಹೊಸದೇನು ತೊಗೊಂಡ್ರಿ? ಆಕಳ ಎಮ್ಮಿ ಇಲ್ಲ ಇಲ್ವಾ? ತೊಗೊಂಡು ಅನ್ನಕತ್ತಾರ ನಿಮ್ಮ ಅಣ್ಣಾರು ಬೇರೆ ಅನ್ನಕತ್ತೆ. ನನಗೂ ನೀಗ ಒಂದು ಮನ್ಕಾಲನ್ನು ಎದ್ದು ನಿಂತು ಅಡುಗೆ ಮಾಡಕ್ಕೆ ಇಲ್ಲಿ ಕಟ್ಟಿ ಮ್ಯಾಗಿದು ಒಲಿ ಇತ್ತಲ್ಲ ಹಳೇದು ಅಡುಗೆ ಮನೆ ಅಂತ ಅದು ನಿಂತು ಮಾಡೋದಾಗಲಿಲ್ಲ. ಈಚೆ ಕಡೆದು ಮತ್ತು ಒಲಿ ಹುಡಿ ಕುಂತು ಮಾಡೋವಂಗೆ ಅಡುಗೆ ಮಾಡೋ ಮನೆ ಇದನ್ನು ಮತ್ತೆ ರಿಪೇರಿ ಮಾಡಿಸ್ಕೊಟ್ರವ. ಇವ ನಿಂತು ಮನ್ಕಾಲು ಏನು ಒಂದು ಬಿದ್ದಿದ್ವಲ್ಲ ಇವ ಟ್ಯಾಕ್ಟರ್ ಯಾಕೋ ಬಿದ್ದು ಕಾಲು ನೋವಾಗಿತ್ತಲ್ಲ, ಅದು ಏನು ನಿಂದ್ರಾಕ ಬರೋದು ಕಮ್ಮಲ ಅಷ್ಟು ನೋವಾಗತ್ತತ್ ನೋಡು. ಬಿದ್ದಿದ್ದು ನೋವು ಹಂಗೆ ಬಿಡ್ರಿ ವೈನಿ. ಅವು ಬಿದ್ವಿ ಅಂದ್ರೆ ಶಾಸ್ತ್ರಿ ಅವು ನೋವು. ನಾ ಏನು ಬಾ ತಂದಿಲ್ರಿ ಮತ್ತು ಮನೆ ಪೂರ್ತಿ ಕಷ್ಟ ತೊಂಬ ಮತ್ತು ನಾಳೆ ಹಬ್ಬ ಐತೆ ಅಂದ್ರಲ್ರಿ ವೈನಿ. ಮತ್ತು ಇಟೀಟ ಕಟ್ಟೋಕೊಂಬಂದೇನ್ರಿ ಎಲ್ಲ ಬುತ್ತಿನ. ನಾನಾ ಬೇಡದ್ನಿ ಬಿಡು, ಉಳಿದ್ರೆ ಮತ್ತೆ ಮುಂಜಾನೆ ಬಿಸಿ ಮಾಡ್ಕೊಂಡು ತಿನ್ನಾಕ ಬರ್ತೈತೆ. ಹಬ್ಬದ ದಿನ ಆದ್ರೆ ಮತ್ತೆ ಜೀವ ಮರ ಅಂತೈತಿ ಚೆಲ್ಲಾಕ. ಅದಕ್ಕೆ ಬ್ಯಾಡವಾ ಇಟ ಮಾಡ್ಕೊಂಬ ಅಂತ ಹೇಳಿದ್ನ. ಮತ್ತು ಈಗ ಮಧ್ಯಾಹ್ನಕ್ಕೆ ಏರ್ ತಿಂತೇವಿ ಸುಳ, ಅದಕ್ಕೆ ಬ್ಯಾಡ ಸರಿ ಇಟೀಟ ಮಾಡ್ಕೊಂಬಂದು ಬಿಡುವ ಮನೆ ಪೂರ್ತಕ್ಕೆ ಹೆಂಗೋ. ಮತ್ತು ಇವತ್ತು ನಾಳೆ ಸಂಕ್ರಮಣಕ್ಕೆ ಮತ್ತೆ ಎಲ್ಲರಿಗೂ ತಾಟ ಹಚ್ಕೊಡ್ಬೇಕ. ಮತ್ತು ನೀ ನಾಳೆ ಊರಿಗೆ ಹೊಂಟ ಬುತ್ತಿ ಅದು ಮಾಡಿದ್ರೆ ಕೊಡಾಕ್ ಬರ್ತದೆ ಅಂತೇಳಿ ನಾನು ಮನೆ ಪೂರ್ತಕ್ಕೆ ಅಷ್ಟು ತೊಂಬಾರವ ಅಂತ ಹೇಳಿದೆ ನಿನಗೆ. ತೊಗೊಂಬರ್ತೇನೆ ಬುತ್ತಿ ಅಂತಾಗ ಹ್ಞೂ ಅಂದ್ರೆ ಅಲ್ವ ವೈನಿ. ಮತ್ತೆ ಹಿಂಗೆ ಫೋನ್ ಹಚ್ಚಿದ್ರಲ್ಲ ನನಗೂ ಸಂಕ್ರಮಣದ ಹಬ್ಬದ ಲಕ್ಷಣ ಇಲ್ರಿ. ಹಂಗೆ ಬುತ್ತಿ ಹಂಚೋದು ಐತೆ ಬಿಡ್ರಿ, ಲಕ್ಷ ಐತೆ. ಹಂಗೆ ಇದು ಮತ್ತು ನಾಳೆ ಉನ್ಯಾಗ ಒಂದು 4 ಮನೆ ಕೊಡಿ ಅಂತ ಬಿಡು ಅಂದ್ರಲ್ಲ ಅತ್ತಿಯರು. ನನಗೆ ಹಿಂಗೆ ಮತ್ತು ನಾಡೋದು ಕೊಡೋದು ಮತ್ತು ಇವತ್ತು ಕೊಟ್ಟು ನಾಳೆ ಕೊಡೋದು ಬಿಡು ಅಂಥೇಳಿ ಮತ್ತು ನೀವು ಬ್ಯಾಡ ಅಂದ್ರಲ್ಲ ಅದು ಸುಮ್ಮನೆ ಅದೇ. ಅಡ್ರಿ ಒಂದಿಟ ಅಡ್ಡ ಹೋಗ್ರಿ, ಇಷ್ಟೊತ್ತನ ಕುಂತು ಬಂದಿರಿ ಬಸ್ನಾಗ. ಒಂಚೂರು ಅಡ್ಡ ಹೋಗ್ರಿ, ಒಟ್ಟು ಬಿಸಿ ಅನ್ನ ಸಾರ ಮಾಡ್ತೀನಿ. ಅಷ್ಟು ಬಾಣದ ಮ್ಯಾಗ ಏನು ಬಿಡಲಿ ಬ್ಯಾಡ್ರಿ. ಐತಿಟ್ಟು ಬಾಂಡ ತಿನ್ನೋಣ ಮೈನಿ ಮರೇಬೇಡ. ಏನು ಈಗೇನು ಹಸು ಇಲ್ವಾ? ನಮ್ಮ ಮುಂಜಾನೆ ಬರೋ ಮುಂದೆ ನಾಷ್ಟ ಮಾಡಿ ಬಂದಿದ್ದೆ. ಚಹಾ ಒಂದು ಕುಡಿದಲ್ಲಿ ನಿಪ್ಪಸಾತ್ರಿ. ಒಟ್ಟು ಬಾಣ ಉಂಡು ಕೈ ಬಿಡು ಅಂದ್ರೆ ರಾತ್ರಿ ಬಿಸಿದ ಅಡುಗೆ ಮಾಡಕ್ಕೆ ಬರ್ತೈತಿ. ಅಡ್ವಾ ಇನ್ನೇನು ನೀವು ತಂದು ಬುತ್ತಿನ ಹಂಗೆ ಹಾಕೋದನ. ನೀ ಇಟ್ನ ರತ್ನ ಇದನ್ನ ಒಂದು ಶಿರಾರ ಶಾವಿಗೆ ಪಾಸಾರ ಮಾಡ್ಯವ. ಲಕ್ಷ್ಮಿಗೆ ಏನು ಬೇಕು ನೋಡು ಮಾಡಿ ಹೋಗು. ಅವ ಅತ್ತಿನ ಏನು ಅಲ್ವಾ ಈಗ ನೀನು ಅವನ ಮುಂದೆ ಹೇಳಾಕತ್ತಿದ್ದಲ್ಲ ಶೇಂಗಾ ಹೋಳಿಗೆ ಮಾಡಾಕತ್ತ ಅಂತೇಳಿ. ಶೇಂಗಾ ಹೋಳಿಗೆ ಇಷ್ಟು ನಾನು ಖಾಲಿ ಮಾಡ್ತೇನೆ ಅಂತ ಹೇಳಿ ಬಂದೆ ನಿಂಗೆ ಅಮ್ಮನ ಮುಂದೆ ಚಿಗವನ ಮುಂದೆ.
ಏಯವ್ವ ತಿನ್ನ, ನಿನಗೆ ಯಾರು ಬೇಡ ಅಂತಾರ? ನಿಮಗೆ ಹೆಚ್ಚಿನ ಹೆಚ್ಚಿಂದನ ಮಾಡ್ಕೊಡ್ತೇನೆ ತಿನ್ನುವ. ಇಷ್ಟ ಮಾತಾಡ್ತಾಳ್ರಿ ವೈನಿ, ಸಿಹಿ ಅಂದ್ ಹಲ್ ಮ್ಯಾಗಡಾಕಲ್ಲ. ಒಂದು ಉಂಡಿ ಒಂದು ಏನಾರು ಮಾಡ್ದಾಗ ಒಂದು ಈಟ್ ಹೋಳಿಗೆದ ತಿಂತಾ ಅವಡು. ಹೀಗೆ ಮುಟ್ಟೆ ಒಂದು ಫೋನ್ ಹಚ್ಬೇಕಿತ್ವ. ಚಿನ್ನಿರಿ ವೈನಿ ಕೈಕಲ್ ಮರಿ ತಕೊಂಡಕ್ಕೆ ಮೊದ್ಲ ಮಕ್ಕ ಅದು ಒರೆಸ್ಕೊಂಡಕ್ಕೆ ಫೋನ್ ಹಚ್ಚೇನಿ. ಮತ್ತು ಹಾದೇದು ಕಾಯ್ತಿರ್ತಾರ ಅಂತ ಹೇಳಿ ಅಂದ್ರ ನೋಡುವ ನಿಮ್ಮ ಅನ್ನಾರ. ಕಮಲಾ ಆರಾಮದಿಯಾವ? ಲಕ್ಷ್ಮಿ ಆರಾಮದಿಯಾವ? ಹ್ಞೂಮ್ಮ ಆರಾಮದೇನು ನೋಡು, ನೀವು ಆರಾಮದಿರ? ಹ್ಞೂ ಏನ ಆರಾಮದೇ ನೋಡು, ನೀವು ಆರಾಮದಿರಲ್ಲ? ಕಾಲು ಹೋಗಿದಂತ ಒಂದು ಈಟ್ ಸುದ್ದಿ ಹಚ್ಚಿಲ್ ಬಿಡು, ನೀವು ಜೀವ ಮರ ಅನ್ನಕತ್ತೈತೆ ನೋಡ್ರಿ ಅನ್ನ ಕೇಳಿ. ಹೆಂಗೈತ್ರಿ ಕಾಲು ಬಿದ್ದಿದ್ರಂತಲ್ಲ? ಹೇಳ್ಬಿಡಂತ ಹೇಳಿ ಆಗ್ಲಿ ನಿಮ್ಮ ವೈನಿ ಹೇಳಬಿಟ್ಟ ಅಣ್ಣ. ರೀ ಅನ್ನಾರ ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ಅಲ್ರಿ ಮತ್ತು ಜೀವ ಮರ ಅನ್ನಕತ್ತೈತೆ. ನಾನು ಹಂಗೆ ಕೇನೆ ಹಿಂಗೆ ಬಿದ್ದಿದ್ರು ಅಂತ ಹೇಳಿದ್ರು ಬಿಡು ಅವ್ರು. ಗನ ಒಟ್ಟ ನೋಡ ಆರೋಗ್ಯದ ಕಡೆ ಲಕ್ಷಣ ಕೊಡೋದಿಲ್ಲ ಕಮ್ಲ. ಒಟ್ಟ ಬರೇ ಹೊಲ ದುಡಿ ಬರೇ ಇದೆ. ಒಟ್ಟು ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ಬೇಕು, ಹೌದಿಲ್ಲ? ವಯಸ್ಸಾತು ಇನ್ನು ಹೆಂಗಂದ್ರೆ ಹಂಗೆ ಆರೋಗ್ಯ ಕಾಯ್ಕೋಬೇಕು. ಟೈಮ್ ಸರಿ ಊಟ ಮಾಡೋದಿಲ್ಲ, ಏನಿಲ್ಲ. ನೀನೇ ಹೇಳ್ವಾ ಬಂದಿಯಲ್ಲಿ ಈಗ. ಟೈಮ್ ಸರಿ ಊಟ ಅದು ಮಾಡ್ಬೇಕು ಬಿಡ್ರಿ ಅನ್ನಾರ. ಸೊರಗಿರಿ ನೋಡು, ವೈನಿನೂ ಸೊರಗಳ, ನೀವು ಸೊರಗಿರಿ. ಆಗಬೇ ಯಾವಾಗಾರ ನೋಡ್ತಿರಲ್ಲ ಹಂಗ ಅನಸ್ತತಿ. ಅಪ್ಪ ಆರಾಮದಾನಂತನುವ? ಹ್ಞೂ ಏನು ಆರಾಮದಾರಂತ ನೋಡವನು. ಪರೀಕ್ಷೆ ಅದಾವಂತ ಬರಲಿಲ್ಲವ, ಅದಕ್ಕೆ ಈಗಿದ ಸುಟ್ಟಿ ಬಿಡ್ತಲ್ಲ ಲಕ್ಷ್ಮಿದೆ. ಅದಕ್ಕೆ ಮತ್ತೆ ಕರ್ಕೊಂಬಂದಿಪ್ಪ ನಾನು. ಜೀವ ನಡ್ಸಕತ್ತೈತೆ ಅಂದ್ರಲ್ಲ. ಕಣ್ಣು ಹೆಂಗೈತ್ವ ಈಗ? ಸ್ವಲ್ಪ ಆರಾಮಾಗೈತ ಈಗ? ಇನ್ನು ನಡುವು ಆರಾಮಿಲ್ಲ ಅಂತಂದ್ರೆ ನಮಗೂ ಬರೋಕ್ಕಾಗ್ಲಿಲ್ವಾ? ಎಲ್ಲಿ ತಪ್ಪು ತಿಕ್ಕೊಂಡೇನ ಕಮಲಾ ಅಂಥೇಳಿ ನಿನ್ನ ಕಡೆನೇ ಚಿಟ್ಟು ಬೀರ್ಸಿದ್ವಿ ನೋಡು ನಾವು. ಏನ ತಪ್ಪು ತಿಳ್ಕೊಳಕ್ಕೆ ಏನೈತಿ? ಒಬ್ರು ಮನಿದ ಎಲ್ಲ ಕೆಲಸ ರಗಡಿರ್ತಾವೆ. ಇಲ್ಲ ವೈನಿ ಬರ್ತೇನೆ ಅಂದಿಲ್ಲ, ನಾನ ಬೇಡ ಅಂದಿಪ್ಪ. ಏನು ದೂರ ದಾರಿ, ಅಲ್ಲಿದ್ದ ಹೊಳೆ ಬರೋದು ಇರೋದಿಲ್ಲ ಬಿಡೋದಿಲ್ಲ. ನೀವು ವಸ್ತಿ ಮರೆಬೇಡ ವೈನಿ, ಆರಾಮಾಗಿ ನಾಳನ್ನ ಮತ್ತು ನಾನಾ ಬರ್ತೇನೆ. ಲಕ್ಷ್ಮೀದ ಪರೀಕ್ಷೆ ಮುಗಿದ್ವು ಅಂದ್ರೆ ಸುಟ್ಟಿ ಬಿಡ್ತೈತೆ ಅಂತ ನಾನಾ ಬೇಡ ಅಂತೀರಿಪ್ಪ. ಬರ್ತೇನೆ ಅಂತ ಫೋನ್ ಹಚ್ಚಿದ್ರು ಅವ್ರು ವೈನಿ. ಈ ಕಣ್ಣಿಗೆ ಹಾಕೊಳ್ಳಿ ಎಣ್ಣೆ ಅದು ಮುಗ್ದ ಅವನತ್ತಿ ಒಂದು ವಾರತ್ನ ಈಗೆಲ್ಲ ಆರಾಮಾಗೈತೆ ನೋಡು. ಹೋಗ್ರು ಒಂಚೂರು ಆರಾಮ್ ತಗೋ, ಹೋರಿ ಮಲ್ಕೋತಿದ್ರು ಮಲ್ಕೋ. ಸಾಯ್ತ್ರಿ ಏನರ ವಿಷಯದ ಅಡಿಗೆ ಮಾಡ್ಬೇಕಿಲ್ಲ? ಹ್ಞೂ ರೀ, ನಾನು ಏನು ರೊಟ್ಟಿ ಸಿಹಿ ಅದು ಮಾಡಿ ಅನ್ನ ಸಾರು ಮಾಡ್ತೀನಿ. ಬುತ್ತಿ ತಂದ ಕಮ್ಲ ಊರಾಗಿದ್ದ ಬರೋ ಮುಂದೆ ಬ್ಯಾಡ ಅಂತ ಕುಂತಾರ ನೋಡು. ಅಷ್ಟ ಉಣ್ತೇವಿ ಬುತ್ತಿದು, ಹಸುವಿಲ್ಲ ಏನಿಲ್ಲ. ಮತ್ತೆ ರಾತ್ರಿ ಬಿಷೇದ್ ಮಾಡೋಣ ಅಂತ ಬಿಡ್ಸಾಕತ್ತಾರ ನೋಡಿ ಮಾಡೋದು. ಅದಕ್ಕೆ ರತ್ನಾಗ ಏನರ ಒಟ್ಟು ಸ್ವೀಟ್ ಅದು ಮಾಡಂತ ಹೇಳತ್ತೇನೆ ರೀ. ಹಂಗಂದ್ರೆ ಹೆಂಗ್ವಾ? ರತ್ನ ಹೋಗ್ವಾ ಮಾಡಿ ಹೋಗ್ರಿ. ಏನರ ವಿಷಯದ ಲಕ್ಷ್ಮಿಗೆ ಏನು ಬೇಕು ನೋಡಿ ಕೇಳಿ ಮಾಡಿ ಹೋಗು. ಹ್ಞೂ ಯಪ್ಪ ಮಾಡ್ತೀನಿ, ಏನು ಬಿಷೇದ್ ಮಾಡ್ತೀನಿ. ಈಗ ಇನ್ನೂ ಟೈಮ್ ಐತೆ ಹೇಳ್ರಿ, ಇನ್ನೂ ಮುಂದೆ ಬಿಷೇದ್ ಮಾಡುವಲ್ಲಕ್ಕ. ಇನ್ನೂ ಹೊತ್ತೈತಿ, ಕುಂದ್ರವಲ್ಲಕ್ಕ ಮಾತಾಡ್ಕೊಂತ. ಹೊಲತನ ಹೋಗಿ ಬರ್ತೇನೆ ಸಾವಿತ್ರಿ ಒಟ್ಟು. ಕಮಲ ಹೋಗಿ ಬರ್ತೇನೆ, ಹೊಲಕ್ಕೆ ಹೋಗಿ ಬರ್ತೇನೆ. ಊಟ ಅದು ಮಾಡ್ರಿ ನೀವು. ನಾ ನಿಮ್ದು ಬಿಟ್ಟೇನು ಅನ್ನೋದು? ರತ್ನ ಒಟ್ಟು ಹಚ್ಕೊಡಿ ತಂದು ಬುತ್ತಿನ ಅಪ್ಪಾರಿಗೆ ಹಚ್ಕೊಡು. ನಾವು ಹಿಂದಾಗಡೆ ಊಟ ಮಾಡಕ್ಕೆ ಬರ್ತೈತೆ. ಹಂಗೆ ಹೋಗ್ಬಿಡಪ್ಪ ನೀವು. ಏನು ಬಿಟ್ಟು ನಾವು ಉಣ್ಣೋದು? ಊಟ ಮಾಡಿ ಹೋಗ್ಬಿಟ್ರಿ ನೀವು. ನಿಮ್ಮ ದಾರಿ ಕಾಯ್ದ್ರೆ ತಪ್ತೈತೆ, ನಾವು ಆಮೇಲೆ ಉಣ್ತೇವಿ. ನಿಮ್ಮ ಬಿಟ್ಟು ಹೆಂಗೆ ಉಣ್ಣೋದು? ಬುತ್ತಿ ತಂದಾಳಕ್ಕೆ ಪಾಪ ಅಲ್ಲಿದ್ದ. ರತ್ನ ಹಚ್ಕೊಂಬ ಹೋಗು ಅಪ್ಪಾರಿಗೆ, ಹಿಂದಾಗಡೆ ಉಣ್ಣುನಂತೆ. ನೀವು ಒಂದು ಹೊಲಕ್ಕೆ ಹೋಗಂದಲ್ಲೇ ನಿಂಗಮ್ಮಿದ್ರೆ ಕಳಿಸ್ಕೊಡ್ರಿ. ತಾಟ್ ಹಚ್ಕೊಡ್ತೇನೆ ಕಮಲ, ಬುತ್ತಿ ತಂದ ಅಲ್ಲ. ಹ್ಞೂ ಆಯ್ತಾ, ಹಚ್ಕೊಂಬಾರ್ವ ಊಟ. ಪಟ್ನ ಹೋಗ್ತೀನಿ. ಮುಂಜಾನೆ ಹೋಗಿದ್ದೆ, ಹೊಲಕ್ಕೆ ಹೋಗ್ಬೇಕು. ಕಳೆದು ತೆಗ್ಯಾಕೆ ಬಂದಾರ ಆಳಲ್ಲಿ. ರತ್ನ ಹೋಗ್ವಾ. ಹ್ಞೂ ಅಪ್ಪಾಜಿ. ಅಪ್ಪಾರ ತಗೋರಿ ಊಟಕ್ಕೆ ಹಚ್ಚೇನಿ. ಲಕ್ಷ್ಮಿ ಹೋಗುವ, ರತ್ನ ಹಾಕೋಬೇಕು ಊಟ ಕೊಡಾತ. ನೀರದು ತುಂಬಿಡಿ ಮಾಮಾಗ. ಅಯ್ಯ ಇರ್ಲಿ ಬಿಡು, ಬಾ ಕುಂತಾಳ ತರ್ತಾ ಬಿಡು. ರತ್ನ ನೀರು ತೊಗೊಂಬಾರ್ವ. ಬಿಟ್ಟು ಉಣ್ಣಾಕತ್ ನೋಡ್ವಾ ಕಮಲಾ ನಾನು. ಉಣ್ಣ ಏನು ನನಗೆ ಸುಳ ಮತ್ತೆ ಹೊಲಕ್ಕೆ ಹೋದೆ ಅಂದ್ರೆ ಬರೋ ತಡಾಕತಿ. ಊಟ ಮಾಡ್ರಿ, ನಾವು ಹಿಂದಾಗಡೆ ವೈನಿ ನಾವು ಇಷ್ಟರ ಕೂಡ ಹುಡುಗರು ಕರ್ಕೊಂಡು ಊಟ ಮಾಡ್ತೀವಿ. ಹಂಗಾಗೈತನ್ನ ಅಡಿಗೆ? ಅಡಿಗೆ ಏನು ಹೆಸರು ಇಡೋಂಗಿಲ್ಲ, ಮಸ್ತ್ ಆಗೈತಿ. ಉಂಡಿ ಭಾರಿ ಚಲೋ ಆಗ್ಯಾವ ಬಿಡು, ಮಸ್ತ್ ಆಗ್ಯಾವ ಬೇಸನ್ ಉಂಡಿ. ನಾನು ರವಾದ ಉಂಡಿ ಮಾಡ್ಕೊಂಡು ಹೋಗ್ತೀನಿ ಅಂದೆ ವೈನಿ. ಅತ್ತಿಯಾರು ಬೇಡವಾ ಬೇಸನ್ ಉಂಡಿ ಮಾಡ್ಕೊಂಡು ಹೋಗ್ತುಪ್ಪ ಐತಿ ಮನ್ಯಾಗ. ನೀ ಏನು ಕೊಂಡು ತಂದು ಮಾಡೋದು ಕೆಟ್ಟತಿ ಉಂಡಿ ಅದು ಬೇಡವಾ. ಅತ್ತಾಗಿಂದ ನಿಮ್ಮ ವೈನಿ ಬಂದಾಗ ಎಲ್ಲ ಥರ ಮಾಡ್ಕೊಂಬಂದಿರ್ತಾರೆ ಅವರು. ಏನು ಹೊಳಮಳ ರವಾದ ಉಂಡಿನ ಮಾಡ್ಕೊಂಡು ಹೋಗ್ತೀನಿ ಬೇಡ ಅಂತಂದು ಒಟ್ಟ ಇದು ಮಾಡಲಿಲ್ಲ ಅವರು. ಮತ್ತು ಬೇಸನ್ ಉಂಡಿ ಹಿಟ್ಟು ಹುರಿದು ಮತ್ತು ಪಾಪಕ್ಕೆ ನೀಲ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡ್ಲ. ಮತ್ತು ನಾ ಇದಕ್ಕೆ ಟೈಮಾಗಿ ಹೋಗ್ಬಿಡ್ತೈತಿ ವೈನಿ. ಅದಕ್ಕೆ ನಾನು ಉಂಡಿ ಅದು ಮಾಡಿದ್ನ್ಯಾಕೆ ಇನ್ನೂ ಅಷ್ಟು ಹುರಿ ಹಾಕಿದೆ. ಮತ್ತು ಆಕಿನೂ ಹುರಿದ್ಲು ಒಟ್ಟು ಮಜ್ಜಿಗೆ ಅದು ಕಡಿದಿತ್ತ. ಕಡದ ಅನ್ನಂದ್ರೆ ತಾನು ಒಂದಿಟ್ಟು ಹುರಿದ್ಲು. ಆಮೇಲೆ ಮತ್ತು ಸಕ್ಕರೆ ಅದು ಕುಡಿಸಿ ಕಟ್ಟಿದ್ವಿ ಇಬ್ರು ಕೂಡಿ. ಅಲ್ಲಿ ಆರಾಮದಾರವ ಎಲ್ಲರೂ? ಹಳೆಯಾರಿಬ್ರು ನೀಲಾ ನಿಮ್ಮ ಅತ್ತಿಯಾರು ಆರಾಮದಾರಲ್ಲ ಎಲ್ಲರೂ? ಹ್ಞೂ ಏನೋ ಎಲ್ಲರೂ ಆರಾಮದಾರ ನೋಡು. ನಿಮ್ಮನ್ನ ಕೇಳಾಕತ್ತಿದ್ರು ನಿಮ್ಮ ಅನ್ನಾರು ನೋಡಿ ಭಾಳ ದಿನ ಆತಂತೇಳಿ. ವೈನಿ ಇನ್ನೂ ಫೋನ್ಯಾಗಾರ ಮಾತಾಡ್ತಾರ. ನೀವು ಅಂಕರ ಅಲ್ಲೇ ಗಂಡ್ಮಕ್ಳ ಜೊತೆ ಮಾತಾಡ್ತೀರಿ. ಅತ್ತಿಯಾರು ಅನ್ನಕತ್ತಿದ್ರು ಆರಾಮಾಗಿ ಫೋನ್ ಹಚ್ಕೊಡುವ, ಊರಿಗೆ ಹೋದ್ಮೇಲೆ ಮಾತಾಡ್ತೀನಿ ಅಂತೇಳಿ. ಅಪ್ಪಾಜಿ ನೀರು ತೋರಿ. ಇಲ್ಲೇ ಇಡುವ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳು ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಮಲಕ್ಕ ನಮ್ಮ ಮನೆ ಕತೆಗೆ ಭಾಳ ಸಪೋರ್ಟ್ ಮಾಡತ್ತೀರಿ. ಕಮಲಕ್ಕ ತವ್ರ ಮನೆಗೆ ಯಾವಾಗ ಹೋಗ್ತೀರಿ? ನಮ್ಮರೆ ಹೋಗ್ತೀನಿ ಅಂತೀರಿ, ಹೋಗವಲ್ರಿ ಏನಾತಿದ್ರಿ. ತವ್ರ ಮನೆಗೆ ಬಂದೇನು ಇಲ್ಲಿ ಕತೆಗಳನ್ನು ಹಾಕ್ತೀನಿ ರೀ. ದಯವಿಟ್ಟು ನೋಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿ. ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ. ನಿಮ್ಮ ಮನೆಯೊಳಗೆ ನೀವು ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಧನ್ಯವಾದಗಳು ರೀ ಎಲ್ಲರಿಗೂ.